ರೀತಿಯಲ್ಲಿ ತೋರಿಸೋವಂಥ ಒಂದು ಸಿನಿಮಾ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಈ ವರ್ಷ ನನಗೆ ಬರ್ಡೇಗೆ ಬರೀ ಒಂದಲ್ಲ ಎರಡಲ್ಲ ಮೂರಲ್ಲ ತುಂಬ ಗಿಫ್ಟ್ಸ್ಗಳು. ಒಂದು ಪ್ರಜ್ವಲ್ ಪ್ರೊಡ್ಯೂಸರ್ ಆಗಿ ನಮ್ಮ ತಂಡಕ್ಕೆ ಸೇರಿರೋಕ್ಕೆ ನನ್ನ ಸಿನಿಮಾಗೆ ನಮ್ಮ ಅಣ್ಣ ಪ್ರೊಡ್ಯೂಸರ್ ಆಗಿರೋದು ನನಗೆ ಐ ಥಿಂಕ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ನನಗೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎರಡನೇ ಗಿಫ್ಟ್ ಅಂದರೆ ಚರಣ್ ಸರ್ ಜೊತೆ ಕೆಲಸ ಮಾಡ್ತಿರೋದು. ನಾವು ಒಂದು ತಂಡದಲ್ಲಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೇನೆ. ನಾನು ಇವಾಗ ಕುತ್ಕೊಂಡಾಗ್ಲೂ ಹೇಳಿದೆ ಅವ್ರಿಗೆ, ಅವ್ರ ಮ್ಯೂಸಿಕ್ ಅವ್ರಿಗೆ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ. ಆ ಫ್ಯಾನ್ಸಲ್ಲಿ ಯಾವಾಗಲೂ ಅವ್ರ ಮ್ಯೂಸಿಕ್ ಬರ್ತಾ ಇದೆ ಅಂದರೆ ವೇಟ್ ಮಾಡಿ ಬಂದಿದ್ದ ತಕ್ಷಣ ಕೇಳೋವಂಥ ಫ್ಯಾನ್ ನಾನು. ಸೊ ಅದು ಹೇಳಿದ್ದೆ ಚರಣ್ ಸರ್ಗೆ. ಇವತ್ತು ಈ ಮಾಸ್ ಲುಕ್ಕಲ್ಲಿ ಬರ್ತಾ ಇದ್ದೀವಿ, ಅದಕ್ಕೆ ಜೋಶಲ್ಲಿ ಬರೋಣ ಅಂತ ಭೀಮಾ ಸಾಂಗ್ ಹಾಕೊಂಡು ಬಂದೆ ನಾನು ಕಾರಲ್ಲಿ. ಸೊ ಐ ಆಮ್ ಆಲ್ವೇಸ್ ಲಿಸ್ನಿಂಗ್ ಟು ಯುವರ್ ಮ್ಯೂಸಿಕ್ ಆ್ಯಂಡ್ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ವೆರಿ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ತಂಡದ ಬಗ್ಗೆ ನಾವು ಇಲ್ಲಿ 2-3 ವರ್ಷದಿಂದ ಮಾತಾಡ್ತಾನೆ ಇದ್ದೀವಿ. ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು ಡ್ಯಾಡಿ ಹೇಳ್ದಂಗೆ ಸ್ಟಾರ್ಟಿಂಗಿಂದ ನಾನು ಸಣ್ಣ ಮೊದಲ ಕತೆ ಹೇಳಿದ ತಕ್ಷಣ ಫಸ್ಟ್ ಮೀಟಿಂಗಿಂದ ಅವ್ರು ಆಚೆ ಹೋದಾಗಿಂದ ನನಗೆ ಈ ಥರ ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು ಅವ್ರಿಗೆ. ಸೊ ನನಗೂ ಕುತೂಹಲ ಇತ್ತು, ನನ್ನನ್ನು ಇವ್ರು ಹಿಂಗೆ ತೋರಿಸ್ತಾರೆ ಅಂತ. ಆಸ್ ಅನ್ ಆ್ಯಕ್ಟರ್ ನಮಗೊಂದು ರೀತಿಯಾದ ಒಂದು ಕ್ಯಾರೆಕ್ಟರ್ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಒಂದು ಮಾಸ್ ಸಿನಿಮಾ ಮಾಡಿದ್ರೆ ನಾನು ಈ ಥರ ಮಾಡ್ತೀನಿ, ಇಲ್ಲ ಆ ಥರ ಮಾಡ್ತೀನಿ ಅಂತ. ಬಟ್ ಒಬ್ಬ ಡೈರೆಕ್ಟರ್ಗೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿರ್ಬೋದು ಅದರಲ್ಲಿ. ಸೊ ಅವರು ಬೇರೆ ರೀತಿಯಲ್ಲಿ ನೋಡಿರ್ತಾರೆ. ಸೊ ನನಗೆ ತುಂಬ ಕುತೂಹಲ ಇತ್ತು. ಆ್ಯಂಡ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ನನಗೇನೋ ಕಾನ್ಫಿಡೆನ್ಸ್ ಬರ್ತಾ ಇದೆ, ಅಪ್ಪ ಇವಾಗ ಮಾಡ್ಬೋದು ನಾನು ಸಿನಿಮಾ ಅಂತ. ಸೊ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಇಡೀ ತಂಡ, ನಮ್ಮ ಸ್ಕೇಟಿಂಗ್ ಕೃಷ್ಣ DOP ಅವರು, ಸನೋ ಮುತ್ತಡಲ್ಲಿ ಎಲ್ಲರೂ ನೋಡಿದ್ದೀರಾ, ಎಲ್ಲರೂ ತುಂಬ ಪ್ರೇಸ್ ಮಾಡಿದ್ದೀರ ಅವ್ರ ಕೆಲಸನ. ಈ ಸಿನಿಮಾಲಿ ಮೋಸ್ಟ್ಲಿ ಅವ್ರ ಕೆಲಸ ಇನ್ನೂ ಡಬಲ್ ಕಷ್ಟ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಕೃಷ್ಣಣ್ಣ. ಆ್ಯಂಡ್ ನಮ್ಮ ಎಡಿಟರ್ ಶ್ರೀನಿವಾಸ್ ಸರ್, ಅವ್ರ ಸಿನಿಮಾಗಳು ನಾನೆಲ್ಲ ನೋಡಿದ್ದೀನಿ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಕೊಡ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ MGR ಅಗೇನ್, ನನಗೆ ಪ್ರಣಾಮ್ ದೇವರಾಜ ಹೊಸ ಅಧ್ಯಾಯ ಶುರುವಾಗ್ತದೆ ಅಂತ ನಾನು ಹೇಳಬಲ್ಲೆ, ತುಂಬ ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ನಾನು ಇಷ್ಟು ವರ್ಷ ನನಗೆ ಸಿಕ್ಕಿರೋ ಪಾತ್ರಗಳು, ನಾನು ಮಾಡಿರೋ ಸಿನಿಮಾ, ಬರೀ ಕಥೆ ಕೇಳಿದಾಗ್ಲೂ ನನಗೆ ಬರೀ ಲವ್ ಸ್ಟೋರೀಸ್ ಬರ್ತಾಯಿತ್ತು ಅಥವಾ ಮುದ್ದಾದ ಹುಡುಗನ ಪಾತ್ರ ಬರ್ತಾಯಿತ್ತು. ಆದರೆ ಆಮೇಲೆ ನಾವು ಒಪ್ಕೊಂಡಿದ್ದ ಸಿನಿಮಾನೂ ಹಂಗಿತ್ತು, ಸನ್ ಆಫ್ ಮುತ್ತಣ್ಣ ಆಗಲಿ, ನನ್ನ ಫಸ್ಟ್ ಸಿನಿಮಾ ಕುಮಾರ್ 21 ಆಗಲಿ. ಸೊ ಎಲ್ಲ ಅದೇ ರೀತಿಯಲ್ಲಿ ಬರ್ತಾಯಿತ್ತು. ನನಗೂ ಎಲ್ಲೋ ನಾನು ಕುಮಾರ್ 21 ಟೈಮಲ್ಲಿ ನನಗೆ ಈ ಥರ, ಅಫ್ಕೋರ್ಸ್ ನಾನು ತುಂಬ ಚಿಕ್ಕವನಾಗಿದೆ, ಈ ಥರ ಸಿನಿಮಾ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅಟ್ಲೀಸ್ಟ್ ಏನಾದರೂ ಅಣ್ಣ ಸಿಕ್ಸರ್ ಮಾಡಿದಾಗ ಹೆಂಗಿತ್ತು, ಸಿಕ್ಸರಲ್ಲಿ ಎಲ್ಲ ಇತ್ತು. ಸೊ ಆ ಥರ ಒಂದು ಸಿನಿಮಾ ಮಾಡೋಣ ಅಂತ ನನಗೆ ತುಂಬ ಆಸೆ ಇತ್ತು. ಬಟ್ ಅದಾಗಲಿಲ್ಲ. ಇದರಲ್ಲಿ ಈ ಕ್ಯಾರೆಕ್ಟರು, ಈ ಲುಕ್ಕು ಇವಾಗ ನಿಮಗೆ ಬರೀ ಮಾಸ್ ಕಾಣಿಸ್ತಾ ಇದೆ. ಬಟ್ ಈ ಸಿನಿಮಾಲಿ ಹೀರೋ ಮಜಾನೂ ಮಾಡ್ತಾನೆ, ಲವ್ವು ಮಾಡ್ತಾನೆ, ಜಗಳನೂ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವನೇ ನಗಿಸ್ತಾನೆ ಆಡಿಯನ್ಸ್ನ, ಅವನೇ ಆಡಿಸ್ತಾನೆ, ಅವನೇ ಕೋಪ ಬರೆಸ್ತಾನೆ. ಸೊ ಆ ಥರ ಒಂದು ಕ್ಯಾರೆಕ್ಟರು ನಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಸೊ ನನಗೆ ನೀವು ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದ್ರಲ್ಲ, ಹೌದು, ಇಟ್ಸ್ ಡಬಲ್ ರೆಸ್ಪಾನ್ಸಿಬಿಲಿಟಿ ಈಗ ನನಗೆ. ಸೊ ತುಂಬ ತುಂಬ ಖುಷಿ ಇದೆ ನನಗೆ ಈ ಥರ ಒಂದು ಸಬ್ಜೆಕ್ಟ್ ಸಿಕ್ಕಿರೋದು. ನನಗೆ ಈ ಸಬ್ಜೆಕ್ಟ್ ಸಿಕ್ಕಿರೋದು ಈಸ್ ದ ಬೆಸ್ಟ್ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು ನನಗೆ. ಸೊ ಮತ್ತೊಮ್ಮೆ ಎಲ್ಲರೂ ಬಂದು ನಮ್ಮನ್ನು ಸರ್ ಆಗ್ತಾ ಇದ್ದಾರೆ ಸರ್, ಎಲ್ಲ ಮಾತುಕತೆ ಆಗಿದೆ. ಬಟ್ ಒಂದೊಂದಾಗಿ ಎಲ್ಲ ಕ್ಯಾರೆಕ್ಟರ್ಸ್ನ ರಿವೀಲ್ ಮಾಡೋಣ ಅಂತ ಒಂದು ಪ್ಲಾನ್ ಸರ್. ಸ್ವಲ್ಪ ದೊಡ್ಡ ಸ್ಟಾರ್ ಅಷ್ಟೇ ಇರುತ್ತೆ. ಸೊ ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಮಾಡೋಣ ಅಂತ ಒಂದು ಪ್ಲಾನ್ ಸರ್. ಆಮೇಲೆ ಮಂಜಣ್ಣ ಹೇಳಿದಂಗೆ ನಾವು ರೋಸ್ ಮತ್ತೆ ಮಚ್ಚು ಡಿಫ್ರೆನ್ಸ್ ಏನಂದ್ರೆ, ಫಸ್ಟ್ ನಾವು ರೋಸ್ ಇಟ್ಕೊಂಡು ಹುಡುಗಿರ ಹತ್ರ ಬೇಡಿಸ್ತಾ ಇದ್ದೋ. ಈಗ ಹಂಗಲ್ಲ, ಹುಡುಗಿರ್ಗೆ ಆವಾಜ್ ಹಾಕಿ ಲವ್ ಮಾಡೋದು ಹೆಂಗೆ ಅಂತ ಒಂದ್ಸಲ ಇದು ಮಾಡೋಣ, ಪ್ರೆಸೆಂಟ್ ಮಾಡೋಣ ಹೆಂಗಿರುತ್ತೆ ಅಂತ. ಒಪ್ಕೊಳ್ಳಲ್ಲ ಈಗಿನ ಜನರೇಷನ್ ಹುಡುಗಿರು, ಬಟ್ ಒಂದು ಪ್ರಯತ್ನ ಮಾಡೋಣ ಅಂತ. ಅದಕ್ಕೆ ಇಬ್ರು ಹುಡುಗಿರು ಇಟ್ಟಿರೋದು, ಒಬ್ಳು ಹೋದ್ರೆ ಇನ್ನೊಬ್ಳು ಅಂತ. ಅಲ್ಲ, ರಿಯಲ್ ಕತೆ ಅಂದ್ರೆ ರಿಯಲ್ ಕತೆ ಅಲ್ಲ, ನಾನು ನೋಡಿರೋ ರಿಯಲ್ ಕತೆ ಹೇಳ್ತೀನಣ್ಣ, ಅದನ್ನೆಲ್ಲ ನೀಟಾಗಿ ಹೇಳ್ತೀನಿ. ರೆಮೆಂಡ್ರೇಷನ್ ನಮ್ಮ ಇದಕ್ಕೆ ಯಾರು ಬರ್ತಾರೆ, ಇಲ್ಲ ಆಗ್ಲಿ ಹೊರಗಡೆ ಆಗ್ಲಿ. ಸರ್ ಅದ ಸರ್, ಇಲ್ಲ ಸರ್, ಕಾಯ್ದಿದ್ದೀನಿ ಸರ್. ಹೌದು ಸರ್, ಬರ್ತಾರೆ ಗಿಫ್ಟ್ ಅದೇ ನಾನೇ ಇಸ್ಕೊತೀವಿ ಸರ್. ಬರ್ಡೇ ಗಿಫ್ಟ್ ಪ್ರಜ್ವಲ್ ಸರ್.